ಯತ್ನ ಕಾರ್ಯಾನುಕೂಲ, ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುತ್ತಿವೆ. ಬಂಧು ಮಿತ್ರ ಸಹಾಯ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಮೊದಲಾದ ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಶನಿಯು ಮೀನ ರಾಶಿಯಲ್ಲಿರುವಾಗ ಅಶುಭದಾಯಕನಾಗಿರುವುದರಿಂದ ವ್ಯರ್ಥ ಧನಹಾನಿ, ಪರಸ್ಥಳ ವಾಸ, ಮನಸ್ಸಿಗೆ ಬೇಸರ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವಿರೋಧಿಗಳಿಂದ ತೊಂದರೆ ಉಂಟಾಗುತ್ತದೆ. ತುಲಾರಾಶಿ, ಮಿಥುನ ಮತ್ತು ಸಿಂಹ ರಾಶಿಗಳಲ್ಲಿ ಗುರುವು ಸಂಚರಿಸುವಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಆರೋಗ್ಯ ಸುಧಾರಣೆ, ಕುಟುಂಬದಲ್ಲಿ ಸೌಖ್ಯ, ಬಂಧು ಮಿತ್ರ ಸಹಾಯ, ಪುಣ್ಯಕ್ಷೇತ್ರ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ, ಶುಭ ಕಾರ್ಯಗಳು ನಡೆಯುವಿಕೆ, ಯತ್ನ ಕಾರ್ಯಾನುಕೂಲ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಉಂಟಾಗುತ್ತದೆ. ತತ್ವಮಾಸಕ್ತಿ ಮೊದಲಾದ ಶುಭ ಫಲಗಳುಂಟಾಗುತ್ತವೆ. ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಕಾರ್ಯ ಸಾಧನೆಗಾಗಿ ತಿರುಗಾಟ, ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಪ್ರಗತಿ, ಅಧಿಕ ಖರ್ಚು, ಬಂಧು ಮಿತ್ರರ ಅಸಹಕಾರ ಮೊದಲಾದ ಫಲಗಳು ಕಂಡುಬರುತ್ತವೆ. ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ವ್ಯಾಪಾರದಲ್ಲಿ ಲಾಭ, ಕೃಷಿಯಲ್ಲಿ ಅಭಿವೃದ್ಧಿ, ಬಂಧು ಮಿತ್ರ ಸಹಾಯ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಆರೋಗ್ಯ ಸುಧಾರಣೆ ಮೊದಲಾದ ಫಲಗಳು ಕಂಡುಬರುತ್ತವೆ. ವೃಶ್ಚಿಕ ರಾಶಿ, ಗುರುವು ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಚುಗುರಾಗ್ನಿ ಭೀತಿ, ಬಂಧು ಮಿತ್ರ ವಿರಸ, ದುಷ್ಟ ಜನರ ಸಹವಾಸ, ಅನಾರೋಗ್ಯ, ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಅಧಿಕ ಖರ್ಚು, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಕಂಡುಬಂದರೂ ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವ ಕಾಲದಲ್ಲಿ ಶುಭ ಫಲದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಶುಭ ಕಾರ್ಯಗಳು ನಡೆಯುವಿಕೆ, ಯತ್ನ ಕಾರ್ಯಾನುಕೂಲ, ಕೃಷಿಯಲ್ಲಿ ಉತ್ತಮ ಶುಭ ಫಲಗಳು ಕಾಣಬರುತ್ತವೆ. ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಕೋರ್ಟ್ ವ್ಯವಹಾರಗಳಲ್ಲಿ ಅಪಜಯ, ದುಷ್ಟಜನ ಸಹವಾಸದಿಂದ ತೊಂದರೆ, ಸೇವಕ ವರ್ಗದಿಂದ ಧನಹಾನಿ, ವೃಥಾ ಧನ ವ್ಯಯ ಮೊದಲಾದ ಫಲಗಳು ಉಂಟಾಗುತ್ತವೆ. ಧನಸ್ಸು ರಾಶಿ, ಗುರುವು ಮಿಥುನ ಸಿಂಹ ರಾಶಿಗಳಲ್ಲಿ ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ಕುಟುಂಬ ಸೌಖ್ಯ, ಉದ್ಯೋಗದಲ್ಲಿ ಅಭಿವೃದ್ಧಿ, ಯತ್ನ ಕಾರ್ಯಾನುಕೂಲ, ಬಂಧು ಮಿತ್ರ ಸಹಾಯ, ಶುಭ ಕಾರ್ಯಗಳು ನಡೆಯುವಿಕೆ, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ, ಪುಣ್ಯ ಕ್ಷೇತ್ರ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ ಮೊದಲಾದವುಗಳು ಕಾಣಬರುತ್ತವೆ. ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಚೋರಾಗ್ನಿ ನೀತಿ, ಅನಾರೋಗ್ಯ, ದುಷ್ಟ ಜನರ ಸಹವಾಸ, ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಇತ್ಯಾದಿ ಅಶುಭ ಫಲಗಳು ಉಂಟಾಗುತ್ತವೆ. ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಅಶುಭನಿದ್ದು ಯತ್ನ ಕಾರ್ಯಗಳಲ್ಲಿ ವಿಘ್ನ, ಸೇವಕ ವರ್ಗದಿಂದ ತೊಂದರೆ, ಅನಾರೋಗ್ಯ, ಧನಹಾನಿ, ಮನಸ್ಸಿಗೆ ವ್ಯಥೆ ಮೊದಲಾದ ಫಲಗಳು ಕಂಡುಬರುತ್ತವೆ. ಮಕರ ರಾಶಿ, ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಅಶುಭನಾಗಿದ್ದು ಹಣದ ಅಡಚಣೆ, ಮನಸ್ಸಿಗೆ ಚಿಂತೆ, ಬಂಧು ಮಿತ್ರ ಮನಸ್ತಾಪ, ಅನಾರೋಗ್ಯ, ದುಷ್ಟ ಜನರ ಸಹವಾಸ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಮೊದಲಾದ ಫಲಗಳು ಉಂಟಾಗುತ್ತವೆ. ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯಾನುಕೂಲ, ಶುಭ ಕಾರ್ಯಗಳು ನಡೆಯುವಿಕೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಶುಭ ಫಲಗಳು ಕಾಣಬರುತ್ತವೆ. ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ, ಧನಲಾಭ, ಸೇವಕ ವರ್ಗದಿಂದ ಸಹಾಯ, ಸ್ಥಿರಾಸ್ತಿ ಸಂಪಾದನೆ, ಯತ್ನ ಕಾರ್ಯಾನುಕೂಲ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದ ಫಲಗಳು ಉಂಟಾಗುತ್ತವೆ. ಕುಂಭರಾಶಿ, ಗುರುವು ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲವನ್ನು ಉಂಟು ಮಾಡುವವನಾಗಿದ್ದಾನೆ. ಸಜ್ಜನ ಸಹವಾಸದಿಂದ ಕೀರ್ತಿ, ಸತ್ಕರ್ಮಾಸಕ್ತಿ, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಕುಟುಂಬದಲ್ಲಿ ಹಿತಕರವಾದ ವಾತಾವರಣ, ಧನಾಗಮ, ಮನಸ್ಸಿಗೆ ಸಂತೋಷ, ಉದ್ಯೋಗದಲ್ಲಿ ಅಭಿವೃದ್ಧಿ, ಶುಭ ಕಾರ್ಯ ಯತ್ನ ಸಫಲ ಮೊದಲಾದ ಫಲಗಳು ಕಂಡುಬರುತ್ತವೆ. ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಹಣದ ಅಡಚಣೆ, ಮನಸ್ಸಿಗೆ ಚಿಂತೆ, ಆರೋಗ್ಯದಲ್ಲಿ ವ್ಯತ್ಯಾಸ, ಕೆಲಸ ಕಾರ್ಯದಲ್ಲಿ ವಿಘ್ನ ಮೊದಲಾದ ಫಲಗಳನ್ನು ಅನುಭವಿಸಬೇಕಾದೀತು. ಶನಿಯು ಮೀನ ರಾಶಿಯಲ್ಲಿರುವಾಗ ಸಲ್ಲದ ಅಪವಾದ, ದಾಯಾದಿ ಕಲಹ, ವೃಥಾ ತಿರುಗಾಟ, ವ್ಯಾಪಾರ ಉದ್ಯೋಗದಲ್ಲಿ ಕಷ್ಟ ಮೊದಲಾದ ಅಶುಭ ಫಲಗಳು ಉಂಟಾಗುತ್ತವೆ. ಕಡೆಯದಾಗಿ ಮೀನರಾಶಿ, ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಗುರುವು ಅಶುಭನಾಗಿದ್ದು ವ್ಯಾಪಾರದಲ್ಲಿ ಸಾಧಾರಣ ಲಾಭ, ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ತೊಂದರೆ, ಮನಸ್ಸಿಗೆ ಚಿಂತೆ, ವೃಥಾ ತಿರುಗಾಟ, ವಿರೋಧಿಗಳಿಂದ ಕಿರುಕುಳ, ಕುಟುಂಬದಲ್ಲಿ ಅಹಿತಕರ ವಾತಾವರಣ ಮೊದಲಾದ ಫಲಗಳು ಕಾಣುತ್ತವೆ. ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಗುರುವು ಶುಭದಾಯಕನಾಗಿದ್ದು ಸತ್ಕರ್ಮಾಸಕ್ತಿ, ಧನಾಗಮ, ಆರೋಗ್ಯದಲ್ಲಿ ಸುಧಾರಣೆ, ಸಜ್ಜನ ಸಹವಾಸದಿಂದ ಗೌರವ ಪ್ರಾಪ್ತಿ, ಬಂಧು ಮಿತ್ರರಿಂದ ಸಹಾಯ ಮೊದಲಾದ ಫಲಗಳು ಉಂಟಾಗುತ್ತವೆ. ಮೀನ ರಾಶಿಯಲ್ಲಿ ಶನಿಯು ಸಂಚರಿಸುವಾಗ ಸರ್ಕಾರಿ ಸಂಬಂಧವಾದ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ವಿರೋಧ, ಸ್ತ್ರೀ ಸಂಬಂಧವಾದ ವ್ಯವಹಾರದ ಮನಸ್ಸಿಗೆ ಚಿಂತೆ, ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ, ವೃಥಾ ಅಲೆದಾಟ ಮೊದಲಾದ ಫಲಗಳು ಕಾಣಬರುತ್ತಿವೆ. ಓಂ ಸತ್ೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.